ಅಂತೂ ಇಂತೂ ವೈಷ್ಣವಿ ಗೌಡ ಮದುವೆ ಆಗ್ತಿದ್ದಾರೆ. ಅಗ್ನಿಸಾಕ್ಷಿ, ಪುನರ್ವಿವಾಹ, ಸೀತಾರಾಮ ಹೀಗೆ ಹಲವು ಹಿಟ್ ಸೀರಿಯಲುಗಳ ಮೂಲಕ ಕನ್ನಡಿಗರ ಮನೆಮಗಳೇ ಆಗಿ ಹೋಗಿದ್ದರು ವೈಷ್ಣವಿ ಗೌಡ. ಜನ ಎಷ್ಟು ವರ್ಷಗಳ ಕಾಲ ವೈಷ್ಣವಿ ಗೌಡ ಅವರನ್ನು ಅಗ್ನಿಸಾಕ್ಷಿ ಸೀರಿಯಲಿನ ಸನ್ನಿಧಿ ಪಾತ್ರದ ಮೂಲಕನೇ ಗುರುತಿಸ್ತಾ ಇದ್ರು. ಈಗಲೂ ಎಷ್ಟೋ ಜನ ಸನ್ನಿಧಿ ಅನ್ನೋ ಹೆಸರಲ್ಲೇ ಮಾತನಾಡಿಸ್ತಾರಂತೆ. ವೈಷ್ಣವಿ ಅವರಿಗೆ ವಯಸ್ಸು 31 ವರ್ಷ. ಅಪ್ಪ ರವಿಕುಮಾರ್ ಗೌಡ, ಅಮ್ಮ ಭಾನುಗೌಡ. ಭರತನಾಟ್ಯ, ಕೂಚುಪುಡಿ, ಬೆಲ್ಲಿ ಡ್ಯಾನ್ಸ್ ಪ್ರವೀಣೆಯಾಗಿರೋ ವೈಷ್ಣವಿ ಗೌಡ ದೇವಿ ಅನ್ನೋ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು. ಆವಾಗಿನ್ನು ಅವರಿಗೆ 16 ವರ್ಷ. ವೈಷ್ಣವಿ ಗೌಡ ಅವರ ಮದುವೆ ವಿಷಯ ಹೊಸದೇನಲ್ಲ. ಆದರೆ ಈಗ ಮದುವೆಯಾಗ್ತಿದ್ದಾರೆ, ನಿಶ್ಚಿತಾರ್ಥವೂ ಆಗಿದೆ. ವೈಷ್ಣವಿ ಅವರಿಗೆ 300ಕ್ಕೂ ಹೆಚ್ಚು ಮದುವೆ ಆಫರ್ ಬಂದಿದ್ದವಂತೆ. ಒಂದು ಮದುವೆ ರಿಂಗ್ ಎಕ್ಸ್ಚೇಂಜ್ ಆಗಿ ಬ್ರೇಕಪ್ ಆಗಿತ್ತು, ಗೊತ್ತಿದೆಯಲ್ಲ. ಈಗ ವೈಷ್ಣವಿ ಉತ್ತರ ಪ್ರದೇಶದ ಅನುಕೂಲ್ ಮಿಶ್ರಾ ಅವರನ್ನು ಒಪ್ಪಿಕೊಂಡಿದ್ದಾರೆ. ಅನುಕೂಲ್ ಅವರು ಕೆಲಸ ಮಾಡ್ತಿರೋದು ಏರ್ಪೋರ್ಟಿನಲ್ಲಿ ಅಲ್ಲ, ಅಂದರೆ ವಾಯುಪಡೆ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ವೈಷ್ಣವಿ ಗೌಡ ಅವರು ಸಿನಿಮಾದಲ್ಲೂ ಟ್ರೈ ಮಾಡಿದ್ದಾರೆ. 2-3 ಸಿನಿಮಾ ಮಾಡಿದ್ದಾರೆ. ಒಂದು ಡ್ರೆಸ್ ಕೋಡ್, ಇನ್ನೊಂದು ಗಿರ್ಗಿಟ್ಲೆ, ಮತ್ತೊಂದು ಬಹುಕೃತ ವೇಷಂ. ಯಾವುದು ಕ್ಲಿಕ್ ಆಗಲಿಲ್ಲ. ಆದರೆ ಸೀರಿಯಲಿನಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದವರು ವೈಷ್ಣವಿ ಗೌಡ. ಭರ್ಜರಿ ಕಾಮಿಡಿ ಅನ್ನೋ ಶೋಗೆ ಆಂಕರ್ ಕೂಡ ಆಗಿದ್ರು. ಬಿಗ್ ಬಾಸ್ 8 ಶೋನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ಆವಾಗಂತೂ ಬಿಡಿ, ಬೈಯೋದನ್ನು ನಗ್ತಾನೆ ಬೈತಿದ್ದ ಕಾರಣಕ್ಕೆ ರೇಷ್ಮೆ ಸೀರೆ ಅಂತಾನೆ ಕರೀತಿದ್ರು. ಇನ್ನು ವೈಷ್ಣವಿ ಮದುವೆ ಆಗ್ತಿರೋ ಅನುಕೂಲ್ ಅವರಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಅವರ ಮಾತೃಭಾಷೆ. ಆದರೆ ವೈಷ್ಣವಿ ಗೌಡ ಅನುಕೂಲ್ ಅವರಿಗೂ ಕನ್ನಡ ಕಲಿಸಿದ್ದಾರೆ. ವೈಷ್ಣವಿಗೋಸ್ಕರ ಅವರು ಗೂಗಲ್ ಟ್ರಾನ್ಸ್ಲೇಟರ್ ಬಳಸಿ ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ವೈಷ್ಣವಿ ಅಂತ ಕನ್ನಡ ಕಲಿತು ಹೇಳಿದ್ದಾರೆ. ಇದು ನಿಶ್ಚಿತಾರ್ಥ, ಕಳೆದ ಥರ ಅಲ್ಲ. ಇದು ನಾವೇ ಮಾಹಿತಿ ಕೊಟ್ಟಂತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕಿ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತ ಹೇಳಿದ್ದಾರೆ ವೈಷ್ಣವಿ ಗೌಡ ಅವರ ತಾಯಿ. ಅವರು ಹೀಗೆ ಹೇಳೋದಕ್ಕೂ ಕಾರಣ ಇದೆ. ಈ ಹಿಂದೆ ವೈಷ್ಣವಿ ಗೌಡ ಅವರ ಮದುವೆ ವಿದ್ಯಾಭರಣ್ ಅನ್ನೋರ ಜೊತೆ ಫಿಕ್ಸ್ ಆಗಿತ್ತು. ನಟನೂ ಆಗಿದ್ದ ವಿದ್ಯಾಭರಣ್ ಮತ್ತು ವೈಷ್ಣವಿ ಗೌಡ ಹುಡುಗಿ ನೋಡುವ ಶಾಸ್ತ್ರ ನಡೆದಿತ್ತು. ವಿದ್ಯಾಭರಣ್ ವಿರಾಜ್ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ ಹುಡುಗ. ಬಿಸಿನೆಸ್ ಮಾಡಿಕೊಂಡಿದ್ದ ವಿದ್ಯಾಭರಣ್ ಮನೆಯವರ ಮೂಲಕವೇ ವೈಷ್ಣವಿ ಅವರನ್ನು ನೋಡಿ ಮದುವೆಗೆ ಒಪ್ಪಿದ್ದ. ಆಗ ವಿದ್ಯಾಭರಣ್ ವೈಷ್ಣವಿ ಗೌಡ ಹಾರ ಬದಲಿಸಿಕೊಂಡಿದ್ದ ಫೋಟೋ ವೈರಲ್ ಆಗಿತ್ತು. ಅದನ್ನು ವೀಳ್ಯದೆಲೆ ಶಾಸ್ತ್ರ ಅಥವಾ ತಾಂಬೂಲ ಶಾಸ್ತ್ರ ಅಂತಾರೆ. ಆ ಶಾಸ್ತ್ರಕ್ಕೆ ಶಂಕರ್ ಬಿದ್ರಿ ಕೂಡ ಸಾಕ್ಷಿಯಾಗಿದ್ದರು. ಅದಾದ ಮೇಲೆ ವಿದ್ಯಾಭರಣ್ ಅವರ ಬಗ್ಗೆ ಯುವತಿಯೊಬ್ಬರು ಗಂಭೀರ ಆರೋಪ ಮಾಡಿದ್ದ ಕಾರಣ ಮದುವೆ ಮುರಿದು ಬಿದ್ದಿತ್ತು. ಆಡಿಯೋ ವೈರಲ್ ಆಗಿದ್ದೇ ತಡ. ನಿಶ್ಚಿತಾರ್ಥಕ್ಕೆ ಮೊದಲೇ ವಿದ್ಯಾಭರಣ್ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದರು ವೈಷ್ಣವಿ ಗೌಡ. ಈಗ ಅನುಕೂಲ್ ಜೊತೆ ಎಂಗೇಜ್ಮೆಂಟ್ ಆಗಿದೆ.